ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ನಕ್ಷತ್ರಗಳಲ್ಲಿ ನಮಗೆ 27 ನಕ್ಷತ್ರಗಳು ಎಲ್ಲರಿಗೂ ಗೊತ್ತು. ಅಶ್ವಿನಿ, ಭರಣಿ, ಕೃತಿಕಾ ಇತ್ಯಾದಿಯಾಗಿ ಈ ಎಲ್ಲ ನಕ್ಷತ್ರಗಳ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಗೊಂಡು ಇವತ್ತಿನಿಂದ ಈ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಹೊಸ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಶ್ವಿನಿ ನಕ್ಷತ್ರವನ್ನು ಮೊಟ್ಟ ಮೊದಲನೇ ಬಾರಿಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಭರಣಿ, ಅದರ ಮುಂದೆ ಕೃತಿಕಾ, ಹೀಗೆ ಈ ಒಂದು ಜರ್ನಿ ಸಾಗ್ತಾ ಹೋಗುತ್ತೆ. ಎಲ್ಲ ನಕ್ಷತ್ರಗಳನ್ನು ನಾವು ಕವರ್ ಮಾಡ್ತೀವಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ಪ್ರತಿಯೊಂದು ಸಂಚಿಕೆಗಳಲ್ಲಿ ಆಯಾ ನಕ್ಷತ್ರದವರ ಬಗ್ಗೆ ಯಾರಿಗೂ ತಿಳಿಯದ ಕುತೂಹಲಕಾರಿ 9 ರಿಂದ 10 ರಹಸ್ಯ ಮಾಹಿತಿಗಳನ್ನು ಬಿಟ್ಟುಕೊಡ್ತೀನಿ. ಇವತ್ತಿನ ಈ ಸಂಚಿಕೆಯಲ್ಲಿ, ಮೊದಲನೇ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರದವರ ಬಗ್ಗೆ ಯಾರಿಗೂ ತಿಳಿಯದ 10 ಗುಪ್ತ ಮಾಹಿತಿಗಳನ್ನು ರಿವೀಲ್ ಮಾಡೋಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಬಹಳ ಇಂಟ್ರೆಸ್ಟಿಂಗ್ ಸಂಚಿಕೆ. ನಿಮ್ಮದೇನಾದರೂ ಅಶ್ವಿನಿ ನಕ್ಷತ್ರ ಆಗಿದ್ದರೆ, ಅಥವಾ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ ಮನೆಯಲ್ಲಿ ಯಾರ್ದಾದ್ರೂ ಸದಸ್ಯರದು ಅಶ್ವಿನಿ ನಕ್ಷತ್ರ ಆಗಿದ್ದರೆ ಮಿಸ್ ಮಾಡದೆ ನೋಡಿ. ಯಾಕೆಂದರೆ ಅಶ್ವಿನಿ ನಕ್ಷತ್ರದವರ ಯಾರಿಗೂ ತಿಳಿಯದ 10 ಮಹಾ ರಹಸ್ಯಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನಾದರೂ ಮೊಟ್ಟ ಮೊದಲನೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ, ನಿಮಗೆ ಈ ಜೀತ್ ಮೀಡಿಯಾದ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ಸರ್ಫ್ ಮಾಡಬೇಕಾದ್ರೆ ಸಿಕ್ಕಿದ್ರೆ, ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೇ ಒತ್ತಿ. ಮತ್ತು ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಮರಿದೇ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆಗಿಂತ ಹೆಚ್ಚಿನ ಭಾಗ್ಯ, ಸೌಭಾಗ್ಯ ಇನ್ನೇನಿದೆ. ಅದೇ ರೀತಿ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಅದನ್ನು ಒತ್ತಿದ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ಕೂಡಲೇ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾಸ್ತು ಟಾಪ್ 10 ಈ ರೀತಿಯಾದಂಥ ವೆರೈಟಿ ಕಂಟೆಂಟ್ಗಳನ್ನು ಮೆಂಬರ್ಗಳು ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ನೀವು ಕೂಡ ಜಾಯಿನ್ ಬಟನ್ ಒತ್ತಿ ಒಂದ್ಸಲ ಮೆಂಬರ್ ಆಗಿ ಟ್ರೈ ಮಾಡಿ. ಬನ್ನಿ, ತಡ ಮಾಡದೆ ಈ ಅಶ್ವಿನಿ ನಕ್ಷತ್ರದವರ ಮೊದಲನೆಯ ಕುತೂಹಲಕಾರಿ ರಹಸ್ಯ ಗುಪ್ತ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. 1ನೇ ರಹಸ್ಯ. ವೀಕ್ಷಕರೇ, ಅಶ್ವಿನಿ ನಕ್ಷತ್ರದವರ ಮೊದಲನೆಯ ರಹಸ್ಯ ಗುಪ್ತ ಮಾಹಿತಿಯನ್ನು ನೋಡಲಿಕ್ಕಾಗಿ, ಈ ಅಶ್ವಿನಿ ನಕ್ಷತ್ರದವರ ಸ್ವಭಾವ ಹೇಗಿರುತ್ತೆ ಅಂತಂದರೆ, ಇದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿದೆ. ಅಶ್ವಿನಿ ನಕ್ಷತ್ರದವರು ಹೊಸ ಐಡಿಯಾಗಳನ್ನು ಕೊಡ್ತಾರೆ, ಹೊಸ ಪ್ರಾಜೆಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಹೊಸ ಆಲೋಚನೆಗಳು, ಯೋಜನೆಗಳು ಎಲ್ಲವನ್ನು. ಆದರೆ ಅದನ್ನು ಲಾಂಗ್ ಟರ್ಮಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಇವರಿಗೆ ಆಗದೇ ಇರುವಂತಹ ವಿಷಯ. ಅಲರ್ಜಿ. ಹೌದು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಡೆಫಿನೆಟ್ಲಿ ಈ ನಿಮ್ಮ ಮನೆಯಲ್ಲಿ ಅಶ್ವಿನಿ ನಕ್ಷತ್ರದವರು ಯಾರಾದರೂ ಇದ್ದರೆ ಹೀಗೆ ಮಾಡ್ತಾರೆ ಅಂದರೆ ಪಟ್ಟಂತ ಕಮೆಂಟ್ ಮಾಡಿ, ಹೌದು ಗುರುಗಳೇ, ನನ್ನ ಮಗ ಹೀಗೆ ಮಾಡ್ತಾನೆ. ತುಂಬ ಉತ್ಸಾಹದಿಂದ, ಉಲ್ಲಾಸದಿಂದ ಆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ, ಅರ್ಧಕ್ಕೆ ಬಿಟ್ಟುಬಿಡ್ತಾರೆ. ಅಥವಾ ಕಷ್ಟಪಟ್ಕೊಂಡು ಅದನ್ನು ಹಾಗೆ ಹೀಗೆ ಪುಷ್ ಮಾಡಿಕೊಂಡು ಒಂದು ದಡಕ್ಕೆ ಅವರೇನಾದರೂ ತಲುಪಿಸಿರು ಅಂತಂದರೆ ಅದು ಹಬ್ಬ ಅಂತ ನಿಮ್ಮ ಮನೆ ಸದಸ್ಯರು ನಿಟ್ಟುಸಿರು ಬಿಡಬೇಕು. ಒಂದು ಮಾತು ಹೇಳ್ತಾರೆ ಈ ಅಶ್ವಿನಿ ನಕ್ಷತ್ರದವರ ಬಗ್ಗೆ. ಅದೇನಪ್ಪ ಅಂತಂದರೆ, ರೈಲನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ, ಆದರೆ ಕೊನೆಯ ನಿಲ್ದಾಣದವರೆಗೆ ತಲುಪಿಸೋರು ಯಾರು ಅಂತ ಹೇಳಿ ಖುಷಿಯಿಂದ, ಹೆಮ್ಮೆಯಿಂದ ಇಂಜಿನನ್ನು ಸ್ಟಾರ್ಟ್ ಮಾಡಿಸ್ಬಿಟ್ರು. ರೈಲು ಉಗಿಬಂಡಿ, ನಿಮ್ಮ ಟ್ರೈನ್ ಮುಂದೆ ಹೋಗೋದು ಹೇಗೆ? ಅಂತಹ ಒಂದು ಸ್ವಭಾವ ಆಗಿರುತ್ತೆ. ಇದು ಅವರ ಒಂದು ಅಶ್ವಿನಿ ನಕ್ಷತ್ರದ ಒಂದು ಸ್ವಭಾವ, ಜನ್ಮಜಾತ ದತ್ತ ಗುಣ
ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಶ್ವಿನಿ ನಕ್ಷತ್ರದ ಒಂದು ಸ್ಟ್ರಾಂಗ್ ಗುಣ ಅದು. ಅದನ್ನು ಮೀರಿ ನೀವು ಜೀವನದಲ್ಲಿ ಗೆಲುವನ್ನು ಕಾಣಬೇಕು, ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಈ ಒಂದು ಪ್ರಾಜೆಕ್ಟನ್ನು, ಹೊಸ ಯೋಜನೆಗಳನ್ನು, ಆಲೋಚನೆಗಳನ್ನು ನೀವೇನು ಸ್ಟಾರ್ಟ್ ಮಾಡಿರ್ತೀರಿ ಅದನ್ನು ದಡಕ್ಕೆ ತಲುಪಿಸ್ಬೇಕು. ಆಗ ಮಾತ್ರ ಜಯ ಸಿಗುತ್ತೆ. ಈ ಒಂದು ನೆಗೆಟಿವ್ ಅಂಶ ಏನಿದೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಹೆಚ್ಚಿನ ಯಶಸ್ಸು ಅಶ್ವಿನಿ ನಕ್ಷತ್ರದವ್ರಿಗೆ ಸಿಕ್ಕೇ ಸಿಗುತ್ತೆ. ಬಟ್ ಇದನ್ನು ಮಾತ್ರ ನೀವು ಅಶ್ವಿನಿ ನಕ್ಷತ್ರದವ್ರದಲ್ಲಿ ಮೊದಲನೆಯ ಗುಣವನ್ನು, ಸ್ವಭಾವವನ್ನು ಅಬ್ಸರ್ವ್ ಮಾಡಿರ್ತೀರ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ ಎರಡನೆಯ ಗುಪ್ತ ಮತ್ತು ರಹಸ್ಯ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ ಬಗ್ಗೆ ಎರಡನೆಯ ರಹಸ್ಯ ಮಾಹಿತಿ ಅದೇನಪ್ಪ ಅಂತಂದರೆ, ಇವರಿಗೆ ಸಮಸ್ಯೆ ಬರೋದಕ್ಕಿಂತ ಮುಂಚೆನೇ ಪರಿಹಾರ ಕಾಣಿಸಿರುತ್ತಂತೆ. ನೋಡಿ, ಬ್ಯೂಟಿ ಆಫ್ ದಿಸ್ ನಕ್ಷತ್ರ ಇದು. ಅಶ್ವಿನಿ ಕುಮಾರರು ದೇವಾನುದೇವತೆಗಳಿಗೆ ವೈದ್ಯರು ಅಂತ ಹೇಳುತ್ತಾರೆ. ಇವ್ರದ್ದು ಒಂದು ಪರ್ಸೆಪ್ಷನ್, ಒಂದು ಗುಣ, ಒಂದು ಸ್ವಭಾವ ಹೇಗಿರುತ್ತೆ ಅಂದರೆ, ನೋಡಿ, ಈಗ ನಮಗೇನೋ ಕಾಯಿಲೆ ಬಂತು, ನಮಗೇನೋ ಒಂದು ಆರೋಗ್ಯ ಸಮಸ್ಯೆ ಒಂದು ಕಾಡ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ? ವೈದ್ಯರ ಹತ್ತಿರ ಹೋಗ್ತೀವಿ. ಇವರು ಅಶ್ವಿನಿ ನಕ್ಷತ್ರದವ್ರು ಹೇಗೆ ಅಂತಂದರೆ, ವೈದ್ಯರಿಗೆ ಮಾರ್ಗದರ್ಶಕರು, ವೈದ್ಯರಿಗೆ ಸಲಹೆಗಾರರು. ಬೇರೆಯವರಿಗೆ ಫಸ್ಟು ಸಮಸ್ಯೆ ಕಾಣಿಸುತ್ತೆ, ಓ ಈ ರೀತಿಯಾದಂಥ ಪ್ರಾಬ್ಲಮ್ ಬಂತು, ಆಮೇಲೆ ಪರಿಹಾರಕ್ಕಾಗಿ ಹುಡುಕಾಡ್ತಾರೆ, ಇದನ್ನು ಹೇಗೆ ಮಾಡ್ಬೋದು, ಇದನ್ನು ಹೇಗೆ ಮಾಡ್ಬೋದು. ಬಟ್ ಅಶ್ವಿನಿ ನಕ್ಷತ್ರದವ್ರು ಹಾಗಲ್ಲ. ಅವರ ಬುದ್ಧಿ, ತೀಕ್ಷ್ಣ ಒಂದು ಬುದ್ಧಿ, ಕುಶಾಗ್ರಮತಿ ಹೇಗಿರುತ್ತೆ ಅಂದರೆ, ಅವರಿಗೆ ಸಮಸ್ಯೆ ಬರೋದಕ್ಕಿಂತ ಮುಂಚೆನೇ ಅದು ಗೊತ್ತಾಗಿರುತ್ತಂತೆ, ಈ ರೀತಿ ಸಮಸ್ಯೆ ಬರುತ್ತೆ, ಅದಕ್ಕೆ ಪರಿಹಾರ ಹೀಗಿರುತ್ತೆ ಅಂತ. ಅದಕ್ಕೆ ಜನ ಈ ಅಶ್ವಿನಿ ನಕ್ಷತ್ರದವರ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇವ್ರ ಹತ್ರ ಇದಕ್ಕೆ ಸೊಲ್ಯೂಷನ್ ಇದೆ ಅಂಥೇಳಿ. ನಾವು ಬೇರೆ ಯಾರ ಹತ್ರ ಹೋಗೋದು ಬೇಡಪ್ಪ, ಇವ್ರ ಹತ್ರ ಹೋಗೋಣ ಅಂತೇಳಿ. ನೀವು ಅಶ್ವಿನಿ ನಕ್ಷತ್ರದವರಾಗಿದ್ದರೆ ನಿಮಗೂ ಇದು ಅನುಭವಕ್ಕೆ ಬಂದಿರುತ್ತೆ. ನೀವು ಹೆಮ್ಮೆಯಿಂದ ಈಗ ಕೆಳಗಡೆ ಕಮೆಂಟ್ ಮಾಡ್ಬೋದು, ಹೌದು ಗುರುಗಳೇ, ನಂದು ಅಶ್ವಿನಿ ನಕ್ಷತ್ರ ಅಂಥೇಳಿ. ಈಗ ಅಶ್ವಿನಿ ನಕ್ಷತ್ರದವರ ಮೂರನೆಯ ರಹಸ್ಯ ಮಾಹಿತಿಯನ್ನು ಹೇಳ್ತೀನಿ ನೋಡಿ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ ಮೂರನೇ ರಹಸ್ಯ ನೋಡೋಣ. ಅದೇನಪ್ಪ ಅಂದರೆ, ಇವರಿಗೆ 28ರಿಂದ 32, ಕೆಲವೊಮ್ಮೆ 42ರ ನಂತರ ಕೂಡ ವಿವಾಹ ಭಾಗ್ಯ ಕಾದಿರುತ್ತೆ. ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ವಿವಾಹ ಸೆಟ್ ಆಗುತ್ತೆ, ವಿವಾಹದಲ್ಲಿ ವಿಳಂಬ ಆಗುತ್ತೆ. ಇದಕ್ಕೆ ನೇರ ಕಾರಣ ಅಂತಂದರೆ ಕೇತು ಗ್ರಹ. ಕೇತು ಹಳೆಯದನ್ನು ಕತ್ತರಿಸಿ ಹೊಸದನ್ನು ಜೋಡಿಸುವಂತಹ ಕೆಲಸ ಆಗಾಗ ಮಾಡ್ತಾ ಇರುತ್ತೆ. ಹಾಗಾಗಿ ಇವರಿಗೆ ಒಂದು ಸಲ ಜೀವನದಲ್ಲಿ ಲೇಟಾಗಿ ಭಾಗ್ಯೋದಯ ಆಗತ್ತೆ. ಭಾಗ್ಯೋದಯ ಆದರೆ ಇವರ ಜೀವನವನ್ನು ಎಲ್ಲ ಸುತ್ತಮುತ್ತಲಿರೋರು ನಿಂತ್ಕೊಂಡು ನೋಡಬೇಕು, ಇದೇನಪ್ಪ ಇದ್ದಕ್ಕಿದ್ದಂತೆ ಇವರು ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಯ್ತಲ್ಲ, ಇದ್ದಕ್ಕಿದ್ದಂತೆ ಇವರು ಫಾರಿನ್ಗೆ ಹೊರಟೋಗ್ಬಿಟ್ರಲ್ಲ, ಇದ್ದಕ್ಕಿದ್ದಂತೆ ದೊಡ್ಡ ಅರಮನೆ ಅಂತ ಬಂಗ್ಲೆ ಕಟ್ಟಿಸ್ಬಿಟ್ರಲ್ಲ, ಇದ್ದಕ್ಕಿದ್ದಂತೆ 2 ವೀಲರಲ್ಲೂ ಕೂಡ ಓಡಾಡೋದಕ್ಕೆ ಇವ್ರು ಹಿಂದೆ ಮುಂದೆ ನೋಡ್ತಾ ಇದ್ರು, ಕಾರೇ ತೊಗೊಂಡ್ಬಿಟ್ರಲ್ಲಪ್ಪ, ಲ್ಯಾವಿಶ್ ಆಗಿರೋ ಕಾರು. ಈ ರೀತಿಯಾದಂಥ ಟ್ರಾನ್ಸ್ಫಾರ್ಮೇಷನನ್ನು ಅಶ್ವಿನಿ ನಕ್ಷತ್ರದವರು ತಮ್ಮ ಜೀವನದಲ್ಲಿ ಫೀಲ್ ಮಾಡ್ತಾರೆ. ಸರ್ವೇ ಸಾಧಾರಣವಾಗಿ ಇವರು ಒಂದು ಸಣ್ಣ ಕೆಲಸದಲ್ಲಿ ಇರ್ತಾರೆ ಅಂದ್ಕೊಳ್ಳೋಣ, ದೊಡ್ಡ ಮಟ್ಟದ ಕಾರ್ಪೊರೇಟ್ ಕಂಪ್ನಿಗೆ ಇದ್ದಕ್ಕಿದ್ದಂತೆ ಹೈಕು, ಜಂಪು ಎಲ್ಲ ಆಗಿಬಿಡುತ್ತೆ ಅವರಿಗೆ, ದೊಡ್ಡ ಮಟ್ಟದ ಸ್ಯಾಲ್ರಿ. ಲೈಫಲ್ಲಿ ಒಂದು ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಅಂತ ನೋಡುವಂತಹ ಒಂದು ನಕ್ಷತ್ರ ಅಂದರೆ ಅಶ್ವಿನಿ ನಕ್ಷತ್ರ. ಸಣ್ಣ ಟ್ರಾನ್ಸ್ಫಾರ್ಮೇಷನ್ ಏನಲ್ಲ, ಇದ್ದಕ್ಕಿದ್ದಂಗೆ ಫಾರಿನ್ನಿಗೆ ಸೆಟ್ಲ್ ಆಗಿಬಿಡ್ತಾರೆ. ಅಂಥದ್ದೆಲ್ಲ ಆಗಬೇಕು ಅಂತಂದರೆ ಇವರು 28ರವರೆಗೂ ಕಾಯಬೇಕು. 28ರಿಂದ 32ರವರೆಗೆ ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. 42ರ ಮೇಲೂ ಇವರಿಗೆ ಒಂದು ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಕಂಡು ಬರುತ್ತೆ. ಇದು ಅಶ್ವಿನಿ ನಕ್ಷತ್ರದವರ ಬಗ್ಗೆನ ಮೂರನೆಯ ದೊಡ್ಡ ರಹಸ್ಯ. ಇನ್ನು 4ನೇ ರಹಸ್ಯ ನೋಡ್ಕೊಂಡು ಬರೋಣ ವೀಕ್ಷಕರೇ. ಈಗ ಅಶ್ವಿನಿ ನಕ್ಷತ್ರದವರ 4ನೆಯ ಮಹಾ ದೊಡ್ಡ ಗುಪ್ತ ರಹಸ್ಯ ಹೇಳ್ತೀನಿ ನೋಡಿ. ಇವರಿಗೆ ವಾಹನ ಅಂದರೆ ತುಂಬ ಪ್ರಿಯ. ಯಾಕೆಂದರೆ ಅಶ್ವಿನಿ ನಕ್ಷತ್ರದ ಒಂದು ಸಂಕೇತವಾಗಿ ಕುದುರೆಯ ತಲೆಯನ್ನು ಚಿತ್ರಣ ಮಾಡಿರೋದನ್ನು ನಾವೆಲ್ಲರೂ ನೋಡಿರ್ತೀವಿ. ಕುದುರೆ ಅಂದ್ರೇನು? ವೇಗ, ಆವೇಗ, ಅಶ್ವವೇಗ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಫೋರ್ಸ್ ಇರುತ್ತೆ, ಒಂದು ಕಡೆ ನಿಲ್ಲಲ್ಲ, ನಿಂತ ನೀರಾಗಲ್ಲ, ಕುದುರೆ ಓಡ್ತಾ ಇರುತ್ತೆ, ಚಲನೆ, ಪ್ರಯಾಣ, ವೇಗ, ವಾಹನ ಎಲ್ಲವೂ ಕೂಡ ಫೋರ್ಸ್. ಹಾಗಾಗಿ ಈ ಅಶ್ವಿನಿ ನಕ್ಷತ್ರದವರಿಗೆ
ವಾಹನದ ಹುಚ್ಚು ಜಾಸ್ತಿ, ವಾಹನದ ಕಲೆಕ್ಷನ್ಸ್ ಇರುತ್ತೆ ಅವ್ರ ಹತ್ರ. ಟೂ ವೀಲರ್ ಇದ್ದರೆ 2-3 ಥರ ಟೂ ವೀಲರ್ ಇರುತ್ತೆ, ಕಾರ್ ಇದ್ದರೆ 2-3 ಥರ ಕಾರ್ ಇರುತ್ತೆ, ಅಥವಾ ಈ ವಾಹನಗಳ ಎಕ್ಸಿಬಿಷನ್ ಇರುತ್ತೆ, ಆಂಟಿಕ್ ವಾಹನಗಳು, ಹಳೆಯ ವಾಹನಗಳು, ಅಲ್ಲಿ ಫಸ್ಟು ಹೋಗಿ ಇವರೇ ನಿಂತಿರ್ತಾರೆ ಅಶ್ವಿನಿ ನಕ್ಷತ್ರದವರು. ಆಮೇಲೆ ಸ್ಪೀಡ್ ಅಂದರೆ ಇವರಿಗೆ ಭಾರಿ ಇಷ್ಟ ವಾಹನ ಓಡಿಸೋದಕ್ಕೆ. ದಯಮಾಡಿ ಒಂದು ವಿನಂತಿಯನ್ನು ನಾನು ಮಾಡ್ಕೋತೀನಿ, ಅಶ್ವಿನಿ ನಕ್ಷತ್ರದವರೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ವಾಹನ ಅತಿಯಾದ ವೇಗದಲ್ಲಿ ಚಾಲನೆ ಮಾಡಬೇಡಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜನ್ಮಜಾತದ ದತ್ತವಾಗಿ ನಿಮ್ಮೊಂದಿಗೆ ಬಂದಿರುವಂತಹ ಅಶ್ವಿನಿ ನಕ್ಷತ್ರ ವಾಹನ ಅಂದರೆ ನಿಮಗೆ ಇಂಟ್ರೆಸ್ಟೂ ಹುಟ್ಟಿಸುತ್ತೆ, ವೇಗವಾಗಿ ಹೋಗು ಅನ್ನೋ ಗುಣನೂ ಕೊಡುತ್ತೆ, ಜೊತೆಗೆ ಅಪಘಾತಕ್ಕೂ ಕೂಡ ಈಡು ಮಾಡುತ್ತೆ. ಹಾಗಾಗಿ ಯಾರು ಅಶ್ವಿನಿ ನಕ್ಷತ್ರದವರು ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ ಇದ್ದರೆ ಅಶ್ವಿನಿ ನಕ್ಷತ್ರದವರು, ಅವ್ರಿಗೆ ನೀವು ಮೋಟಿವೇಟ್ ಮಾಡಿ. ಏನಂತ? ಸ್ಪೀಡ್ ಬೇಡ, ವೇಗದ ಮಿತಿಯಲ್ಲೇ ಗಾಡಿ ಓಡಿಸ್ಬೇಕು. ಟೂ ವೀಲರ್ ಇದ್ದವರು ಹೆಲ್ಮೆಟ್ ಹಾಕ್ಕೋಬೇಕು, ಕಾರಲ್ಲಿ ಹೋಗ್ತಾ ಇದ್ದರೆ ಬೆಲ್ಟು, ವಿದಿನ್ ಸ್ಪೀಡ್ ಲಿಮಿಟಲ್ಲಿ ಹೋಗಬೇಕು. ಇದು ಬಹಳ ಮುಖ್ಯ. ಇದು ಇವರ ಬಗ್ಗಿನ ಒಂದು ಮಹಾ ರಹಸ್ಯ. ಈಗ ಅಶ್ವಿನಿ ನಕ್ಷತ್ರದವರ ಮುಂದಿನ ಮಹಾರಹಸ್ಯವನ್ನು ನೋಡುವಂತಹ ಸಮಯ. ತಿಳ್ಕೊಂಡು ಬರೋಣವಾ ವೀಕ್ಷಕರೇ? ಈಗ ಅಶ್ವಿನಿ ನಕ್ಷತ್ರದವರ 5ನೇ ರಹಸ್ಯ ತಿಳಿಯುವಂತಹ ಸಮಯ. ಅದೇನಪ್ಪ ಅಂತಂದರೆ, ರಾಶಿ ಚಕ್ರದ ಮೊದಲನೆಯ ಹೆಬ್ಬಾಗಿಲು ಅನಿಸಿಕೊಳ್ಳುವಂತಹ ಈ ಅಶ್ವಿನಿ ನಕ್ಷತ್ರ ಒಂದು ವಿಶೇಷ ಒಂದು ಗುಣವನ್ನು ಹೊತ್ತು ತರುತ್ತೆ. ಅದೇನಪ್ಪ ಅಂತಂದರೆ, ಇವರಿಗೆ ನೋಡಿ, ಅಶ್ವಿನಿ ನಕ್ಷತ್ರದವರಿಗೆ ಒಳ್ಳೆಯದನ್ನೇ ಮಾಡಲಿ ಕೆಟ್ಟದ್ದನ್ನೇ ಮಾಡಲಿ, ಇನ್ಸ್ಟಂಟ್ ಕರ್ಮ ತಕ್ಷಣ ಅವರಿಗೆ ಅದು ಎಫೆಕ್ಟ್ ಆಗುತ್ತೆ. ಬೇರೆಯ ಒಂದು ನಕ್ಷತ್ರಗಳಿಗೆ, ಬೇರೆಯ ರಾಶಿಯವರಿಗೆ ಅಂದರೆ ಬೇರೆಯ ನಕ್ಷತ್ರದವರಿಗೆ ಕೆಟ್ಟ ಕೆಲಸವನ್ನು ಮಾಡಿದರೆ ಅದರ ರಿಪರ್ಕೇಷನ್ ಆಗೋದಕ್ಕೆ ಸುಮಾರು 5 ವರ್ಷ 6 ವರ್ಷ 10 ವರ್ಷ ಸಮಯ ತಗೊಂಡ್ರೆ, ಈ ಅಶ್ವಿನಿ ನಕ್ಷತ್ರದವರಿಗೆ ಇನ್ಸ್ಟಂಟ್ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅದು ರಿವರ್ಸ್ ಹೊಡೆದಿರುತ್ತೆ. ಹಾಗಾಗಿ ತುಂಬ ಜಾಗೃತರಾಗಿರಬೇಕು ಈ ಅಶ್ವಿನಿ ನಕ್ಷತ್ರದವರು. ಅದರ ಅರ್ಥ ಏನು ಅಂದರೆ, ನ್ಯಾಯ ನಿಷ್ಠೆ ಸತ್ಯದ ಹಾದಿಯಲ್ಲೇ ನಡಿಬೇಕು. ಯಾವ ಕೆಟ್ಟ ಕುಕರ್ಮ ಕುಕೃತ್ಯ ಕೆಲಸಗಳಿಗೆ ಕೈ ಹಾಕಬಾರ್ದು. ಇನ್ಸ್ಟಂಟ್ ರಿವರ್ಸ್ ಆಗುತ್ತೆ. ಒಳ್ಳೆಯದನ್ನು ಮಾಡ್ಕೊಂಡು ಹೋಗಿ ಬೇಗ 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 ಒಳ್ಳೆಯದಾಗುತ್ತೆ. ಬೇರೆ ನಕ್ಷತ್ರದವ್ರಿಗಿಂತ ಅಶ್ವಿನಿ ನಕ್ಷತ್ರದವ್ರಿಗೆ ಬೇಗ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ಅವರ ಒಂದು ಇದೇ ಆಗಿರುತ್ತಲ್ಲ, ರಾಶಿಯ ಅಂದರೆ ನಕ್ಷತ್ರದ ಫಲಾಫಲ ಆ ರೀತಿ ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತಲ್ಲ, ಅದರ ಬಗ್ಗೆ ಜಾಗೃತಿಯಾಗಿರಬೇಕು. ಈಗ ಅಶ್ವಿನಿ ನಕ್ಷತ್ರದವರ ಮುಂದಿನ ಮಹಾರಹಸ್ಯ ತಿಳಿಯುವಂತಹ ಸಮಯ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ ಬಗ್ಗೆ 6ನೆಯ ವಿಶೇಷ ಗುಪ್ತ ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಇಲ್ಲಿ ಅಶ್ವಿನಿ ನಕ್ಷತ್ರ, ಅಶ್ವಿನಿ ಕುಮಾರರು ಕುದುರೆಯ ಮುಖದ ಸಂಕೇತದಲ್ಲಿ ಚಿತ್ರಣ ಆಗಿರುವಂಥದ್ದು. ಹಾಗಾಗಿ ಬೇಕಾದರೆ ಬರೆದು ಕೊಡ್ತೀನಿ ವೀಕ್ಷಕರೇ, ಚಾಲೆಂಜ್ ಮಾಡ್ತೀನಿ. ಇದನ್ನು ಇಲ್ಲ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ಅಶ್ವಿನಿ ನಕ್ಷತ್ರ ಅಂತ ಬಂದಾಗ ಇವರಿಗೆ ಪ್ರಾಣಿಪ್ರಿಯರು, ವಿಶೇಷವಾಗಿ ಕುದುರೆ, ವಿಶೇಷವಾಗಿ ಪ್ರಾಣಿ, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಗಿಳಿ ಇರ್ಬೋದು, ಪ್ರಾಣಿ ಪಕ್ಷಿ ಇರ್ಬೋದು, ಅವುಗಳನ್ನು ಸಾಕೋದರಲ್ಲಿ ಇವರು ಎತ್ತಿದ ಕೈ, ವಿಶೇಷ ಆಸಕ್ತಿ ಇರುತ್ತೆ ಇವರಿಗೆ. ಆದರೆ ನೋಡಿ, ನೀವು ಮನೆಯಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಸಾಕುವಾಗ ಒಂದು ಗಮನ ಕೊಡಬೇಕಾಗತ್ತೆ. ಕೆಲವೊಂದು ಪೆಟ್ಸ್ ಅಂತ ಹೇಳ್ತೀವಿ. ಯಾವುದು? ನಾವು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅದು ಸರಿ. ಈ ಅಶ್ವಿನಿ ನಕ್ಷತ್ರದವರಿಗೆ ಕುದುರೆ ಅಂದರೆ ವಿಶೇಷ ಆಸಕ್ತಿ ಇರುತ್ತೆ. ಓಕೆ, ಮನೆಯಲ್ಲಿ ಪಾಲನೆ ಪೋಷಣೆ ಮಾಡುವಂತಹದ್ದು ಬೇರೆ ವಿಷಯ. ಅದೇ ಈ ರೇಸು ಜೂಜು ಅಂತ ಬಂದರೆ ಹಣವನ್ನು ನಿಮ್ಮಿಂದ ಕಸ್ಕೊಂಡು ಹೋಗ್ಬಿಡುತ್ತಲ್ಲ, ಅದೊಂದು ಹ್ಯಾಬಿಟ್ ಆಗುತ್ತಲ್ಲ, ಅದೊಂದು ಎಡಿಕ್ಷನ್ ಆಗುತ್ತಲ್ಲ. ಈಗ ಹೇಗೆ ಲಾಟ್ರಿ ಇರ್ಬೋದು, ಒಂದು ಆನ್ಲೈನ್ ಗ್ಯಾಮ್ಲಿಂಗ್ ಇರ್ಬೋದು, ಮಗದೊಂದು ಈ ರೀತಿಯಾಗಿ ಅದು ಕೂಡ ಕೆಟ್ಟ ಹವ್ಯಾಸಕ್ಕೆ ಕನ್ವರ್ಷನ್ ಆಗುತ್ತಲ್ಲ. ನಾವು ನಮ್ಮ ವೃತ್ತಿ ವ್ಯಾಪಾರ ನೌಕರಿ ಎಲ್ಲ ಬಿಟ್ಕೊಂಡು ಅಲ್ಲಿ ಕುದುರೆಯ ರೇಸ್ ಅಡ್ಡೆ ಜೂಜಲ್ಲೇ ಕೂತ್ಕೋಬೇಕಲ್ಲ, ತಪ್ಪಲ್ವಾ ಅದು? ಸೊ ಹಾಗಾಗಿ ಇದನ್ನು ನೀವು ಅಳೆದು ತೂಗಿ ನಿರ್ಣಯ ಮಾಡಬೇಕು. ಯಾಕೆಂದರೆ ನಕ್ಷತ್ರ ಅದನ್ನು ನಮ್ಮ ಜೀವನದ ಲೈಫಿಂದ ದೂರ ಮಾಡೋಕ್ಕಾಗಲ್ಲ, ಅದು ಹೊತ್ಕೊಂಡೇ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಅದನ್ನು ದೂರ ಮಾಡಬೇಕಾದಂತಹ ಮನೋಸ್ಥೈರ್ಯ ಧೈರ್ಯವನ್ನು ತಗೋಬೇಕು. ಬೇಡಪ್ಪ, ನನಗೂ ಫ್ಯಾಮ್ಲಿ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಒಂದು ಕರಿಯರ್ ಅಂತ ಇದೆ, ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಮಾಡಿ.
ಯಾರು ಕುದುರೆಯನ್ನು ಸಾಕಾಣಿಕೆ ಮಾಡಿರ್ತಾರೆ ಅಲ್ಲಿ ಹೋಗಿ ನೋಡಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ಮನೆಯಲ್ಲೇನಾದರೂ ನಿಮಗೆ ಪ್ರಾಣಿ ಪ್ರಿಯರಲ್ವ ಅಶ್ವಿನಿ ನಕ್ಷತ್ರದವರು, ಮನೆಯಲ್ಲೇ ನಾಯಿ ಬೆಕ್ಕು ಸಾಕೋಬೇಕಾ ಸಾಕೊಳ್ಳಿ, ಅದು ಬೇರೆ ವಿಷಯ. ಇದರ ಬಗ್ಗೆ ವಿಶೇಷ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವೀಕ್ಷಕರೇ, ಈ ಒಂದು ಅಶ್ವಿನಿ ನಕ್ಷತ್ರದವರ ಬಗ್ಗೆ ಈಗ ನಾನು 6 ರಹಸ್ಯಗಳನ್ನು ಹೇಳಿದೆ. ಇನ್ನೂ ಒಂದು ಮೆಗಾ ರಹಸ್ಯವನ್ನು ಹೇಳ್ತೀನಿ, ತದನಂತರ 7, 8, 9, 10 ರಹಸ್ಯಗಳನ್ನು ರಿವೀಲ್ ಮಾಡ್ತೀನಿ. ಅದೇನಪ್ಪ ಅಂದರೆ, ಈ ಅಶ್ವಿನಿ ನಕ್ಷತ್ರದವರಿಗೆ ಒಂದು ಪೂಜೆಯ ಸಾಮಗ್ರಿ ಆಗಿ ಬರುತ್ತೆ, ಪೂಜಾ ವಸ್ತು. ಅದು ಯಾವುದು ಅಂತಂದರೆ, ನೇರವಾಗಿ ನಿಮ್ಮ ನಕ್ಷತ್ರಕ್ಕೆ ಹೆಚ್ಚಿನ ಪುಷ್ಟಿ, ತುಷ್ಟಿ, ಬೆಳವಣಿಗೆ, ಬಂಗಾರ, ಬೆಳ್ಳಿ, ಐಶ್ವರ್ಯ, ಹಣಕಾಸನ್ನು ಶೀಘ್ರವಾಗಿ ಪಟ್ಟಂತ, ನಾನು ಆಗಲೇ ಹೇಳ್ತಾ ಇದ್ದೆ, ಏನೇ ಆದರೂ ಅಶ್ವಿನಿ ನಕ್ಷತ್ರದವರಿಗೆ ಬೇಗ ಅದು ಹಿಡಿಯುತ್ತೆ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಯಾವುದು ಇದು ಕೆಟ್ಟದ್ದಲ್ಲ, ಒಳ್ಳೆಯದಕ್ಕೆ ಅಂಥೇಳಿ ಒಂದು ಶ್ರೀಚಕ್ರ ಯಂತ್ರ, ರಾಜಯಂತ್ರ ಅಂತ ಹೇಳ್ತೀವಿ ಇದನ್ನು. ನೀವಿನ್ನೂ ತರಿಸಿಲ್ಲ ಅಶ್ವಿನಿ ನಕ್ಷತ್ರದವರು ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಯಾಕೆ ಅಂದರೆ, ಈ ಬೇರೆ ನಕ್ಷತ್ರದವರು ನಾನು ಹೇಳ್ತಾ ಇದ್ದೆ, ಅವರಿಗೆ ಸ್ವಲ್ಪ ನಿಧಾನಗತಿಯಲ್ಲಿ ಕೂಡ ಅವರು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನಕ್ಷತ್ರವನ್ನು ಅವರಿಂದ ಹೊರತುಪಡಿಸಿ ಮಾಡೋಕ್ಕಾಗಲ್ಲ. ಅಶ್ವಿನಿ ನಕ್ಷತ್ರದವರು ಬೇಗ ನಿಮಗೆ ಅದು ರಿಸಲ್ಟ್ ಕೊಡುವಂಥದ್ದು. ಬಿಡಬೇಡಿ, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಮ್ಮ ಜೀತ್ ಮೀಡಿಯಾದಲ್ಲಿ ಅದು ಸಿದ್ಧಿ ಆಗ್ತಾ ಇರುತ್ತೆ. 24/7 360 ದಿವಸ ನಿರಂತರವಾಗಿ 365 ದಿವಸ ಪೂಜೆ, ಪುನಸ್ಕಾರ, ಹೋಮ, ಪ್ರಾಣ ಪ್ರತಿಷ್ಠಾಪನೆ ನಡೀತಾನೆ ಇರುತ್ತೆ. ಇನ್ನೂ ನೀವು ತರಿಸಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. 30 ದಿವಸ 40 ದಿವಸ ಪೂಜೆ ಆಗಿ ನಿಮ್ಮ ಮನೆಗೆ ಬರುತ್ತೆ. ಬಂತು ಅಂದರೆ ನೋಡಿ, ನೀವೇ ಅಶ್ವಿನಿ ನಕ್ಷತ್ರದವರು ಕಮೆಂಟ್ ಮಾಡ್ತೀರಾ, ಗುರುಗಳೇ ಅದನ್ನು ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ನಾವು ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ, ಅಶ್ವಿನಿ ನಕ್ಷತ್ರದವರ ಫಲಾಫಲದ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ನೋಡಿ ನಾವು ಬುಕ್ ಮಾಡ್ಕೊಂಡ್ವಿ, ಅದನ್ನು ನಮ್ಮ ಮನೆಗೆ ಕಳಿಸ್ಕೊಟ್ರಿ 30 ದಿವಸದಲ್ಲಿ. ಅದು ಬಂತು, ಅದು ಬಂದ ಮೇಲೆ ಜೀವನದಲ್ಲಿ ತುಂಬ ವೇಗವಾಗಿ ನನ್ನ ಕೆಲಸಗಳಾಗ್ತಾ ಇದೆ, ಒಳ್ಳೆ ಕೆಲಸ ಸಿಕ್ತು, ಸಂತಾನ ಪ್ರಾಪ್ತಿ ಆಯಿತು, ಕಾರ್ ಕೊಂಡ್ಕೊಂಡೆ, ಹೀಗೆ ನೀವು ತಿಂಗಳಿಗೊಂದ್ಸಲ ಮೆಸೇಜ್ ಮಾಡೇ ಮಾಡ್ತೀರಾ. ಅಂಥ ಪವರ್ಫುಲ್ ವಸ್ತು ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ 7ನೇಯ ಗುಪ್ತ ರಹಸ್ಯ ಮಾಹಿತಿ. ಅದೇನಪ್ಪ ಅಂದರೆ, ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ದೇ ಯಾರ್ದಾದ್ರೂ ಅಶ್ವಿನಿ ನಕ್ಷತ್ರ ಆಗಿದ್ದರೆ ನೀವು ಇದನ್ನು ಫೀಲ್ ಮಾಡಿರ್ತೀರ. ಏನಪ್ಪ ಅಂತಂದರೆ, ಅಶ್ವಿನಿ ನಕ್ಷತ್ರದವರ ಮಾತು ಭವಿಷ್ಯ ಆಗುತ್ತಂತೆ. ಹೌದು, ಅವರಿಗೆ ಅಥಶಕ್ತಿ, ಪ್ರಜ್ಞೆ, ಒಂದು ದೈವ, ಒಂದು ಕೊಡಮಾಡಲ್ಪಟ್ಟಿರುವಂತಹ ವಿಶೇಷವಾದಂತಹ ಶಕ್ತಿ, ಎನರ್ಜಿ, 6th ಸೆನ್ಸ್ ಅಂತ ಏನೋ ಹೇಳ್ತಾರಲ್ಲ, ಅದನ್ನು ಮೀರಿದ ಶಕ್ತಿ ಅಶ್ವಿನಿ ನಕ್ಷತ್ರದವ್ರಿಗಾಗುತ್ತೆ. ಕೆಲವೊಂದು ಸಲ ಏನು ಅನ್ನಿಸುತ್ತೆ, ಅವ್ರು ಹೇಳ್ತಿರ್ತಾರೆ ನೋಡಿ, ಬೇಡ ನನಗಿದು ಮೊದಲೇ ಗೊತ್ತಿತ್ತು, ಇದು ಆಗುತ್ತೆ, ಇವತ್ತು ಯಾಕೋ ನಾವು ಜರ್ನಿ ಹೋಗೋದು ಬೇಡ, ಏನಾದರೂ ಪೆಟ್ಟಾಗುತ್ತೆ, ವಾಹನ ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿ ಅಂತ ಫೋರ್ಸ್ ಮಾಡಿದೆ, ಹಿಂಗಾಯಿತು ನೋಡಿ, ನಾವು ಅದೇ ದಾರಿಯಲ್ಲಿ ಹೋಗಬೇಕಾಗಿತ್ತು, ಅದೇ ಟೈಮಿಗೆ ಹೋಗಬೇಕಾಗಿತ್ತು, ನಮ್ಮ ವಾಹನ ಅಪಘಾತಕ್ಕೀಡಾಗಬೇಕಾಗಿತ್ತು, ಅದೇ ಜಾಗದಲ್ಲಿ ಅದು ಬೇರೆದವ್ರದ್ದಾಯಿತು, ನಾನು ಅದಕ್ಕೆ ಬೇಡ ಅಂತ ಹೇಳಿದೆ. ಅಂದರೆ ಅವರಿಗೆ ಆ ಪವರ್ ಇರುತ್ತೆ, ಮಾತೇ ಶಕ್ತಿ ಆಗುತ್ತೆ, ಮಾತೇ ಭವಿಷ್ಯ ಆಗುತ್ತೆ. ಇದನ್ನು ತುಂಬ ಜನ ಅಶ್ವಿನಿ ನಕ್ಷತ್ರದವರು ಫೀಲ್ ಮಾಡಿರ್ತೀರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಅಶ್ವಿನಿ ನಕ್ಷತ್ರದವರಿದ್ದರೆ ಅಕಸ್ಮಾತ್ ಅವರೇನಾದರೂ ಬೇಡ, ಇವತ್ತು ಈ ಕೆಲಸ ಮಾಡೋದು ಬೇಡ, ಇದನ್ನು ತಡೆದು ಬಿಡೋಣ, ಹೋಗೋದು ಬೇಡ, ಇದನ್ನು ಮಾಡೋದು ಬೇಡ ಅಂತ ಹೇಳಿದರೆ ದಯಮಾಡಿ ಅವರ ಮಾತಿಗೆ ಮನ್ನಣೆ ಕೊಡಿ. ಯಾಕೆಂದರೆ ಅಶ್ವಿನಿ ನಕ್ಷತ್ರದವರಿಗೆ ಈ ಒಂದು ಯೂನಿವರ್ಸ್ ಹೆಚ್ಚಿನ ಇಂಟ್ಯೂಷನ್ ಪವರ್ ಕೊಟ್ಟಿರುತ್ತೆ. ಮುಂದೆ ಆಗುವಂತಹ ಘಟನಾವಳಿಗಳ ಒಂದು ಹಿಂಟನ್ನು ಅದು ಬಿಟ್ಕೊಟ್ಟಿರುತ್ತೆ. ಅದರ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ವೀಕ್ಷಕರೇ, ಈಗ ಮುಂದಿನ ಅಶ್ವಿನಿ ನಕ್ಷತ್ರದವರ ರಹಸ್ಯವನ್ನು ನೋಡಲಿಕ್ಕಾಗಿ 8ನೇಯ ರಹಸ್ಯ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ 8ನೇಯ ಗುಪ್ತ ರಹಸ್ಯ ಅದೇನಪ್ಪ ಅಂತಂದರೆ, ನೋಡಿ, ಅಶ್ವಿನಿ ನಕ್ಷತ್ರದವರಿಗೆ ಒಂದು ಹೀಲಿಂಗ್ ಪವರ್ ಇರುತ್ತೆ. ಹೌದು, ದೇ ಆರ್ ನ್ಯಾಚುರಲ್ ಹೀಲರ್ಸ್ ಅಂತ ಹೇಳ್ತಾರೆ. ವಿಶೇಷವಾಗಿ ಇವರ ನಿಜವಾದ ಸಾಮರ್ಥ್ಯ, ಮನೋಸ್ಥೈರ್ಯ, ಧೈರ್ಯ ಕಂಡು ಬರುವಂತಹದ್ದು ಕೆಲವೊಂದು ಎಮರ್ಜೆನ್ಸಿ ಸಿಚುವೇಶನ್ಸ್ಗಳಲ್ಲಿ, ಅಪಘಾತ, ಎಮರ್ಜೆನ್ಸಿ, ಭೂಕಂಪ, ಪ್ರವಾಹ ಅಥವಾ ಮನೆಯಲ್ಲೇನಾದರೂ ಅವಘಡಗಳಾದಾಗ, ಹೊರಗಡೆ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ, ಇಂತಹ ಸಂದರ್ಭದಲ್ಲಿ ಅಶ್ವಿನಿ ನಕ್ಷತ್ರದವರು ಫಸ್ಟು ಓಡಿ ಹೋಗಿ ಪ್ರಾಣವನ್ನು ಕಾಪಾಡುವಂಥದ್ದು, ಅಪಾಯದಲ್ಲಿರುವವರ ಕೈ ಹಿಡಿದು ಎತ್ತಿ ದಡಕ್ಕೆ ಸೇರಿಸುವಂಥ ಕೆಲಸ ಮಾಡ್ತಾರೆ. ಉಳಿದವರೆಲ್ಲ ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ. ಅಯ್ಯೋ ಹಿಂಗಾಯ್ತಲ್ಲ, ಏನು ಮಾಡಬೇಕು ದಿಕ್ಕೇ ತೋಚ್ತಾ ಇಲ್ಲ. ಬಟ್ ಅಶ್ವಿನಿ ನಕ್ಷತ್ರದವ್ರು ಹಾಗಲ್ಲ. ಫಸ್ಟ್ ಅದೆಲ್ಲ ಯೋಚನೆ ಮಾಡೋದು ಬಿಟ್ಟು
ಜಂಪ್ ಮಾಡಿ ಅವ್ರನ್ನ ಕೈ ಹಿಡಿದು ಎತ್ತಿ ದಡಕ್ಕೆ ತಂದು ಅವ್ರನ್ನ ಕಾಪಾಡ್ತಾರೆ. ಆ ಸಂದರ್ಭದಲ್ಲಿ ದೇ ಆರ್ ನ್ಯಾಚುರಲ್ ಹೀಲರ್ಸ್, ಲೈಫ್ ಸೇವರ್ಸ್, ಜೀವನವನ್ನು ಕಾಪಾಡುವಂತಹ ಆಪದ್ಬಾಂಧವರು ಈ ಅಶ್ವಿನಿ ನಕ್ಷತ್ರದವರಾಗಿರ್ತಾರೆ. ಅದನ್ನು ನೀವು ಫೀಲ್ ಕೂಡ ಮಾಡಿರ್ತೀರ. ವೀಕ್ಷಕರೇ, ಇನ್ನೂ ಒಂದು, ಈ ಅಶ್ವಿನಿ ನಕ್ಷತ್ರದವರ 9 ಮತ್ತು 10ನೆಯ ಗುಣವನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ನೀವೇನಾದರೂ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ, ನೋವನ್ನು ತಿಂತಾ ಇದ್ದರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದರೆ, ಅದಕ್ಕೆ ನಿಮ್ಮ ಮನೆಯ ವಾಸ್ತು ಕೂಡ ಕಾರಣ ಆಗಿರಬಹುದಲ್ಲ? ಒಂದು ಸಲ ಯೋಚನೆ ಮಾಡಿ ಅಲ್ವಾ? ಹಾಗಾಗಿ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳೇ, ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ನಮಗೂ ಹಾಗೆ ಅನ್ನಿಸ್ತಾ ಇದೆ, ಯಾಕೋ ಏಳಿಗೆ ಆಗ್ತಾ ಇಲ್ಲ, ಉದ್ಧಾರ ಆಗ್ತಾ ಇಲ್ಲ, ಮನೆಯಲ್ಲಿ ದಿನಾನು ಜಗಳ, ಕಿರಿಕಿರಿ, ರಗಳೆ ಇದೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ, ಮಕ್ಕಳ ಮಾತು ಕೇಳ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇದೆ, ದಯಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಒಂದು ರಿಕ್ವೆಸ್ಟ್ ಹಾಕಿ. ನಾನೇ ನಿಮ್ಮ ಮನೆಗೆ, ಕಮರ್ಷಿಯಲ್ ಪ್ಲೇಸ್ಗೆ, ಫ್ಯಾಕ್ಟ್ರಿಗಳಿಗೆ, ಸ್ಕೂಲ್ಗೆ, ಕಾಲೇಜ್ಗೆ ಎಲ್ಲ ಕಡೆ ಬಂದು ವಾಸ್ತು ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಸರಳ ವಿರಳ ಮಹಾವಾಸ್ತು ಪರಿಹಾರ ಕೊಟ್ಟು ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಡ್ತೀನಿ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ 9ನೆಯ ವಿಶೇಷ ರಹಸ್ಯವನ್ನು ನೋಡುವಂತಹ ಸಮಯ. ವೀಕ್ಷಕರೇ, ಈಗ ಅಶ್ವಿನಿ ನಕ್ಷತ್ರದವರ 9ನೇ ರಹಸ್ಯ ನೋಡುವಂತಹ ಸಮಯ. ಇಲ್ಲಿ ಏನಾಗುತ್ತೆ ಅಂದರೆ, ಅವರಿಗೆ ಪ್ರಭಾತದ ಶಕ್ತಿ ಅಶ್ವಿನಿ ನಕ್ಷತ್ರದ ಜೊತೆಗೆ ತಾಳೆ ಹಾಕಿರೋದ್ರಿಂದ, ಕೂಡಿರೋದ್ರಿಂದ ಅವರಿಗೆ ಸೂರ್ಯ ಉದಯ ಆಗ್ತಿದ್ದಂಗೆ ಅವರು ಹೊರಟರು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಕೆಲಸಕ್ಕೆ ಎಷ್ಟು ಅವರು ಆ್ಯಕ್ಟಿವ್ ಆಗಿರ್ತಾರೆ, ಎಷ್ಟು ಕ್ವಿಕ್ ಆಗಿರ್ತಾರೆ ಅಂತಂದರೆ, ಬೆಳಗ್ಗೆ ಸೂರ್ಯ ಉದಯ ಆಗ್ತಿದ್ದಂಗೆ ಕೆಲಸಗಳು ಸ್ಟಾರ್ಟ್ ಆಗಿಬಿಡ್ಬೇಕು ಅವ್ರಿಗೆ. ಇಮ್ಮಿಡಿಯೇಟ್ಲಿ ಸ್ನಾನ, ಬೆಳಗಿನ ಪೂಜೆ, ತಿಂಡಿ, ಹಾಗೆ ರನ್, ಅವರು ಓಡ್ತಾ ಇರ್ತಾರೆ. ಹೇಗೆ ಸೂರ್ಯ ಅಸ್ತ ಆಗ್ತಾ ಬರುತ್ತೆ, ಅವ್ರು ಹಾಗೆ ಸ್ವಲ್ಪ ಸ್ಲೋ ಡೌನ್ ಮಾಡ್ತಾ ಬರ್ತಾರೆ ಕೆಲಸಗಳನ್ನು. ಇನ್ನು ಕೆಲವು ನಕ್ಷತ್ರ ಬರುತ್ತೆ, ಈ ಸೀರಿಯಸಲ್ಲಿ ಹೇಳ್ತೀನಿ, ಅದನ್ನು ನಾನು ಜನರಲೈಸಾಗಿ ಹೇಳಬೇಕಾದ್ರೆ, ಕೆಲವೊಬ್ಬರು ಮಧ್ಯಾಹ್ನ 12 ಗಂಟೆ ಆಗ್ತಿದ್ದಂಗೆ ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ಬೆಳಗ್ಗೆ ಈ ಗ್ರಹಗತಿಗಳ ನಕ್ಷತ್ರದ ಒಂದು ಸ್ವಭಾವದ ಆಧಾರದ ಮೇಲೆ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ಸ್ವಲ್ಪ ಡಲ್ ಆಗಿರ್ತಾರೆ, 12 ಗಂಟೆ ಆಗ್ತಿದ್ದಂಗೆ ಫುಲ್ ಆ್ಯಕ್ಟಿವ್. ಇನ್ನು ಕೆಲವೊಬ್ಬರು ಸಾಯಂಕಾಲ 6 ಗಂಟೆ ಆಗ್ತಿದ್ದಂಗೆ ರಾತ್ರಿ 12 ಗಂಟೆ 2 ಗಂಟೆವರೆಗೂ ಆ್ಯಕ್ಟಿವ್ ಆಗಿ ಕೆಲಸನೇ ಮಾಡ್ತಿರ್ತಾರೆ. ನೋಡಿ, ಇದರ ನಕ್ಷತ್ರದ ಒಂದು ಬ್ಯೂಟಿ, ಇದರ ಸ್ವಭಾವ ಹೇಗಿರುತ್ತೆ. ಆದರೆ ಈ ಅಶ್ವಿನಿ ನಕ್ಷತ್ರದವ್ರು ಹಾಗಲ್ಲ. 6 ಗಂಟೆ ಸೂರ್ಯ ಬಂತು ಅಂತಂದರೆ ಇಮಿಡಿಯೇಟ್ಲಿ ಸ್ಟಾರ್ಟ್. ಹಾಗೆ ಅದು 4 ಗಂಟೆ ಆಯ್ತು, 5 ಗಂಟೆ ಆಯ್ತು, 6 ಗಂಟೆ ಸ್ವಲ್ಪ ಸ್ಲೋ ಡೌನ್ ಮಾಡ್ತಾ ಬರ್ತಾರೆ. ಇದು ಇವರ ಅತ್ಯಂತ ದೊಡ್ಡ ಗುಪ್ತ ರಹಸ್ಯ. ಈಗ ಅಶ್ವಿನಿ ನಕ್ಷತ್ರದವರ 10ನೇ ಮತ್ತು ಕೊನೆಯ ರಹಸ್ಯ ನೋಡುವಂತಹ ಸಮಯ. ನೋಡ್ಕೊಂಡು ಬರೋಣವಾ ವೀಕ್ಷಕರೇ? ಈಗ ಅಶ್ವಿನಿ ನಕ್ಷತ್ರದವರ ಕೊನೆಯ ಮತ್ತು 10ನೇ ರಹಸ್ಯ ನೋಡುವಂತಹ ಸಮಯ. ಇಲ್ಲಿ ಏನಾಗುತ್ತೆ ಅಂದರೆ, ಬೇರೆಯವರಿಗೆ ಇವರು ಆರ್ಡಿನರಿಯಾಗಿ ಕಾಣಿಸ್ಬಹುದು, ಆದರೆ ಇವರ ಒಳಗಡೆ ಹಾಗಂತ ಅವ್ರು ಅನ್ಕೋತಾರೆ, ಬಟ್ ಅವರ ಒಳಗಡೆ ಎಕ್ಸ್ಟ್ರಾ ಆರ್ಡಿನರಿ ಕ್ವಾಲಿಟೀಸ್ ಇರುತ್ತೆ ಅಶ್ವಿನಿ ನಕ್ಷತ್ರದವರ ಹತ್ತಿರ. ದೇ ಆರ್ ನ್ಯಾಚುರಲ್ ಹೀಲರ್ಸ್. ದೇವಾನುದೇವತೆಗಳಿಗೆ ಅಶ್ವಿನಿ ಕುಮಾರರು ವೈದ್ಯರು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅಶ್ವಿನಿ ನಕ್ಷತ್ರದವರಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ. ಹಾಗಾಗಿ ಇವರು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಎಕ್ಸ್ಟ್ರಾ ಆರ್ಡಿನರಿ. ಅದನ್ನು ಅಂದ್ಕೊಂಡು ಜೀವನದಲ್ಲಿ ಮುನ್ನುಗ್ತಾ ಬಂದಾಗ ಗೆಲುವು ಇವರಿಗೆ ಶೀಘ್ರದಲ್ಲಿ ಸಿಗುತ್ತೆ. ಇವರಿಗೆ ಸಾಮಾನ್ಯ ಅನಿಸಿದ್ದು ಬೇರೆಯವರಿಗೆ ಇವರಲ್ಲಿ ಅದು ಅಸಾಮಾನ್ಯ, ಅಸಹಜ ಮತ್ತು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಕಂಡಿರುತ್ತೆ. ಬಟ್ ಇವ್ರಿಗೆ ಅನಿಸಿರಲ್ಲ, ನಾನು ಆರ್ಡಿನರಿ ಅಂತ ಅನ್ಕೋತಿರ್ತಾರೆ. ಬೇಡ, ನೀವು ಎಕ್ಸ್ಟ್ರಾ ಆರ್ಡಿನರಿ. ಹಾಗಾಗಿ ಇವೆಲ್ಲ ಒಂದು ಅಂಶಗಳನ್ನು ಕ್ಲಬ್ ಮಾಡಿಕೊಂಡು ಯಾವ ಕಷ್ಟ ಬಂದರೂ ಜಗ್ಗದೆ ಕುಗ್ಗದೆ ಧೈರ್ಯವಾಗಿ ಮುನ್ನುಗ್ಗಿ ಅಶ್ವಿನಿ ನಕ್ಷತ್ರದವರಿಗೆ ತುಂಬ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಚುಟುಕು ಪಾಡ್ಕಾಸ್ಟ್. ಅಶ್ವಿನಿ ನಕ್ಷತ್ರದವರ ಬಗ್ಗೆ ತಿಳಿಯದೇ ಇರುವಂತಹ ಒಂದು ಗುಪ್ತವಾಗಿರುವಂತಹ 10 ರಹಸ್ಯ ಮಾಹಿತಿಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ 2ನೇ ಭಾಗವಾಗಿ, ಮುಂದುವರೆದ ಭಾಗವಾಗಿ ಭರಣಿ ನಕ್ಷತ್ರದವರ ಗುಪ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ಸಂಚಿಕೆ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಈ ವಿಡಿಯೋನ ನಿಮ್ಮ ಅಶ್ವಿನಿ ನಕ್ಷತ್ರದವರ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರಿಗೂ ಕಳಿಸ್ಕೊಡಿ. ನಿಮ್ಮ ಮನೆಯಲ್ಲಿ ಅಶ್ವಿನಿ ನಕ್ಷತ್ರದ ಸದಸ್ಯರಿದ್ದರೆ ಅವ್ರಿಗೂ ತೋರಿಸಿ. ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲೇ ಬರ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. जीत मीडिया नेटवर्क,
ಎಂದೆಂದಿಗೂ ನಿಮ್ಮೊಂದಿಗೆ.